ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಸಮಾಜದಿಂದ ಜಾತಿಯನ್ನ ಸಂಪೂರ್ಣವಾಗಿ ಅಳಿಸಾಕೋಕೆ ಸಾಧ್ಯನಾ? ಇದು ಬಹಳ ದೊಡ್ಡ ಪ್ರಶ್ನೆ. ಇವತ್ತು ನಾವು ಚರ್ಚಿಸಲಿರುವ ಆಕರವು ಇದಕ್ಕೊಂದು ಆಮೂಲಾಗ್ರ ಚಿಂತನಾ ಪ್ರಯೋಗವನ್ನ ನಮ್ಮುಂದಿಡ್ತೆ. ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಈ ಆಕರ ಕೇಳೋ ಮೂಲಭೂತ ಪ್ರಶ್ನೆಯೇ ಇದು. ಕೇವಲ ಸುಧಾರಣೆಗಳಿಂದಲ್ಲ, ಬದಲಾಗಿ ಒಂದು ಇಡೀ ಸೋಷಲ್ ಸಿಸ್ಟಮನ್ನೇ ಹೇಗೆ ಇಲ್ಲದಾರಿ ಮಾಡೋದು, ಅಂದ್ರೆ ಆ ವ್ಯವಸ್ಥೆಯನ್ನೇ ಬುಡಮೇಲ್ ಮಾಡೋದು ಹೇಗೆ? ಸರಿ, ಹಾಗಾದ್ರೆ ನಮ್ಮ ಇವತ್ತಿನ ಚರ್ಚೆಯ ದಾರಿ ಹೇಗಿದೆ ಅಂದ್ರೆ, ಮೊದಲು ಶಾಕ್ ಥೆರಪಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ಅದು ನಮ್ಮ ಸಾರ್ವಜನಿಕ ಮತ್ತು ಖಾಸಗಿ ಜೀವನ, ಅಧಿಕಾರ ವ್ಯವಸ್ಥೆಗಳು ಹಾಗೂ ಸಾಂಸ್ಕೃತಿಕ ಕಥೆಗಳ ಮೇಲೆ ಹೇಗೆ ಪರಿಣಾಮ ಬೀರ್ಬೋದು ಅಂತ ನೋಡೋಣ. ಕೊನೆಗೆ ಈ ಪ್ರಯೋಗದ ಅಂತಿಮ ಗುರಿ ಏನು? ಮೊದಲಿಗೆ ಈ ಶಾಕ್ ಥೆರಪಿ ಅನ್ನೋ ಕಾನ್ಸೆಪ್ಟ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹೆಸರೇ ಹೇಳೋ ಹಾಗೆ ಇದು ನಿಧಾನವಾಗಿ ಆಗೋ ಬದಲಾವಣೆ ಅಲ್ಲ, ಬದಲಾಗಿ ಜಾತಿ ವ್ಯವಸ್ಥೆಯ ಅಡಿಪಾಯವನ್ನೇ ಅಲುಗಾಡಿಸೋಕೆ ಉದ್ದೇಶಪೂರ್ವಕವಾಗಿ ಆಘಾತ ನೀಡುವ ಒಂದು ಚಿಂತನಾ ಪ್ರಯೋಗ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಬರೀ ಜನರ ಮನಸ್ಥಿತಿಯನ್ನ ಬದಲಾಯಿಸೋದಷ್ಟೇ ಅಲ್ಲ, ಬದಲಾಗಿ ಜಾತಿಯನ್ನ ಜೀವಂತವಾಗಿ ಇಟ್ಟಿರೋ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಿಸ್ಟಮ್ಗಳನ್ನೇ ನೇರವಾಗಿ ಡಿಸ್ಟರ್ಬ್ ಮಾಡೋದು. ಇದು ಆಟದ ನಿಯಮಗಳನ್ನೇ ಬದಲಾಯಿಸೋ ಪ್ರಯತ್ನ. ಹಾಗಾದ್ರೆ ಈ ಶಾಕ್ ಥೆರಪಿ ಅನ್ನೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ಹೇಗೆ ಕಾಣಿಸ್ಬೋದು? ಬನ್ನಿ, ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ ಇದು ತರಬಹುದಾದ ಕೆಲವು ಕ್ರಾಂತಿಕಾರಿ ಐಡಿಯಾಗಳನ್ನ ನೋಡೋಣ. ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಅಂದ್ರೆ ಜಾತಿಯ ಅಂಧ ಡಿಸೈನ್. ಯೋಚನೆ ಮಾಡಿ, ಒಂದು ಜಾಬ್ ಪೋರ್ಟಲ್ ಅಥವಾ ಮ್ಯಾಟ್ರಿಮೋನಿ ಆ್ಯಪ್ನಲ್ಲಿ ವ್ಯಕ್ತಿಯ ಉಪನಾಮ, ಊರು ಇವೆಲ್ಲವನ್ನೂ ಮರೆಮಾಚಿ ಬರೀ ಅವರ ಸ್ಕಿಲ್ಸ್, ಅರ್ಹತೆ ಮಾತ್ರ ಕಾಣಿಸಿದ್ರೆ ಆಗೇನಾಗುತ್ತೆ? ಜನರನ್ನು ಆಯ್ಕೆ ಮಾಡೋ ಮಾನದಂಡವೇ ಬದಲಾಗುತ್ತಲ್ವಾ? ಇನ್ನೊಂದು ಐಡಿಯಾ ನೋಡಿ, ಇದು ಇನ್ನೂ ವಿಚಿತ್ರವಾಗಿದೆ. ಜಾತಿಯನ್ನ ಒಂದು ವಿಡಿಯೋ ಗೇಮ್ ಥರ ನೋಡೋದು. ಅಂದ್ರೆ ಅದೊಂದು ಸ್ಟೇಟಸ್ ಅಷ್ಟೇ. ಅದನ್ನ ಬೇಕಾದ್ರೆ ಇಗ್ನೋರ್ ಮಾಡ್ಬೋದು, ಅಥವಾ ಸಮುದಾಯದ ಒಳ್ಳೆದಕ್ಕೆ ಅದನ್ನ ತ್ಯಾಗ ಮಾಡಿ ಪಾಯಿಂಟ್ಸ್ ಗಳಿಸ್ಬೋದು. ಆಗ ಜಾತಿ ಅನ್ನೋದು ಹುಟ್ಟಿನಿಂದ ಬಂದ ಗುರುತಲ್ಲ, ಅದೊಂದು ಸ್ಟ್ರಾಟಜಿಕ್ ಆಯ್ಕೆ ಆಗುತ್ತೆ. ಈ ಗುರುತು ಬದಲಾವಣೆ ಐಡಿಯಾ ನೋಡಿ, ಒಂದು ಸರ್ಕಾರಿ ಹೌಸಿಂಗ್ ಸ್ಕೀಮ್. ಅಲ್ಲಿ ಬೇರೆ ಬೇರೆ ಹಿನ್ನೆಲೆಯ ಜನರಿಗೆ ಮನೆ ಕೊಡ್ತಾರೆ, ಆದರೆ ಒಂದು ಕಂಡೀಷನ್: ಶುರುವಲ್ಲಿ ಯಾರಿಗೂ ಯಾರ ಜಾತಿ ಯಾವುದು ಅಂತ ಗೊತ್ತೇ ಇರೋದಿಲ್ಲ. ಕಾಲ ಕಳೆದಂತೆ ಆ ಹಳೆಯ ಗುರುತುಗಳಿಗಿಂತ ಹೊಸದಾಗಿ ಬೆಳೆದ ಸ್ನೇಹ, ಸಂಬಂಧಗಳೇ ಮುಖ್ಯವಾಗುತ್ತೆ. ಇನ್ನು ಕುಟುಂಬ, ಮದುವೆ ವ್ಯವಸ್ಥೆನೇ ಬದಲಾಯಿಸೋಕೆ ಕೆಲವು ಬೈಪಾಸ್ಗಳನ್ನ ಈ ಆಕಾರ ಸೂಚಿಸುತ್ತೆ. ಅಂದ್ರೆ ಜಾತಿಯನ್ನ ದಾಟಿ ಹೋಗೋಕೆ ಹೊಸ ದಾರಿಗಳು. ಸರ್ಕಾರವೇ ಮುಂದೆ ಬಂದು ಇಂಟರ್ಕಾಸ್ಟ್ ಮದುವೆ ಆದವರಿಗೆ ಸ್ಪೆಷಲ್ ಸರ್ಟಿಫಿಕೇಟ್ ಕೊಡೋದು, ಟ್ಯಾಕ್ಸ್ ಬೆನಿಫಿಟ್ಸ್ ಕೊಡೋದು, ಹೀಗೆ ಮಾಡಿದ್ರೆ ಹೊಸ ಥರದ ಕುಟುಂಬಗಳಿಗೆ ಪ್ರೋತ್ಸಾಹ ಸಿಕ್ಕಾಗುತ್ತೆ. ಇಲ್ಲಿಯವರೆಗೆ ನಾವು ನೋಡಿದ್ದು ವೈಯಕ್ತಿಕ ಮತ್ತು ಸಮುದಾಯ ಮಟ್ಟದಲ್ಲಿ. ಈಗ ಇನ್ನೊಂದು ಹೆಜ್ಜೆ ಮುಂದೆ ಹೋಗೋಣ. ದೊಡ್ಡ ಚಿತ್ರಣವನ್ನ ನೋಡೋಣ. ಜಾತಿ ಅನ್ನೋ ವ್ಯವಸ್ಥೆಯನ್ನ ಹಿಡಿದಿಟ್ಟಿರೋ ಆರ್ಥಿಕ ಮತ್ತು ರಾಜಕೀಯ ಪಿಲ್ಲರ್ಗಳನ್ನೇ ಅಲ್ಲಾಡಿಸೋದು ಹೇಗೆ? ಇಲ್ಲಿ ಒಂದು ಗುರುತಿನ ಒಪ್ಪಂದದ ಬಗ್ಗೆ ಮಾತಾಡಲಾಗುತ್ತೆ. ಅದರ ಒಂದು ಲೈನ್ ನೋಡಿ: ನಾನು ನನ್ನ ವೃತ್ತಿಯಿಂದ ಗುರುತಿಸಲ್ಪಡಲು ಬಯಸುತ್ತೇನೆ, ಜನ್ಮ ಗುಂಪಿನಿಂದ ಅಲ್ಲ. ಅಂದ್ರೆ 18 ವರ್ಷ ತುಂಬಿದ ಯುವಕ ಯುವತಿಯರಿಗೆ ತಮ್ಮ ಸರ್ನೇಮ್ನಿಂದ, ಜಾತಿಯಿಂದ ಸಿಗೋ ಉತ್ತರಾಧಿಕಾರವನ್ನ ಕಾನೂನುಬದ್ಧವಾಗಿ ತಿರಸ್ಕರಿಸೋ ಆಯ್ಕೆ ಕೊಡೋದು. ಇದು ಐಡೆಂಟಿಟಿ ಪಾಲಿಟಿಕ್ಸ್ ಮೇಲಿನ ನೇರ ದಾಳಿ. ಆರ್ಥಿಕ ಪ್ರಗತಿಯನ್ನ ಜಾತಿಯಿಂದ ಹೇಗೆ ಬೇರ್ಪಡಿಸೋದು? ಇದು ಬರೀ ಸಬ್ಸಿಡಿ ಕೊಡೋ ವಿಚಾರ ಅಲ್ಲ, ಬದಲಾಗಿ ಹಣಕಾಸು ವ್ಯವಸ್ಥೆಯನ್ನೇ ರೀಡಿಸೈನ್ ಮಾಡಿ ದುಡ್ಡು ಮಾಡೋದನ್ನ ಒಂದು ಜಾತಿ ಮುಕ್ತ ಆಟವನ್ನಾಗಿ ಮಾಡೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿರುವ ಮೂಲಭೂತ ಐಡಿಯಾ ತುಂಬ ಸ್ಪಷ್ಟವಾಗಿದೆ. ಜಾತಿ ನೋಡದೆ ಬರೀ ನಿಮ್ಮ ಆದಾಯ, ನಿಮ್ಮ ರಿಸ್ಕ್ ಪ್ರೊಫೈಲ್ ನೋಡಿ ಸಾಲ ಕೊಡೋ AI ಸಿಸ್ಟಮ್ಗಳು, ಜಾತಿ ಕಾಲಮ್ ಇಲ್ಲದೇ ಇರೋ ವೆಂಚರ್ ಕ್ಯಾಪಿಟಲ್ ಫಂಡ್ಗಳು, ಇವೆಲ್ಲ ಜಾತಿ ಆಧಾರಿತ ವ್ಯವಸ್ಥೆಗಿಂತ ಹೆಚ್ಚು ಯಶಸ್ವಿ ಆದರೆ ಏನಾಗುತ್ತೆ? ಆಗ ಜಾತಿಯನ್ನ ಹಿಡಿದುಕೊಳ್ಳೋದ್ರಲ್ಲಿ ಯಾವ ಲಾಭವೂ ಇರೋದಿಲ್ಲ. ಹಣ ಗಳಿಸೋಕೆ ಜಾತಿ ಉಪಯೋಗಕ್ಕೆ ಬರದೇ ಹೋದ್ರೆ ಅದರ ಬೆಲೆ ತಾನಾಗಿಯೇ ಕಮ್ಮಿಯಾಗುತ್ತೆ. ಇನ್ನು ರಾಜಕೀಯ. ಇಲ್ಲಿ ಒಂದು ಬಹಳ ವಿಚಿತ್ರವಾದ ಆದರೆ ಕುತೂಹಲಕಾರಿ ಪ್ರಯೋಗವನ್ನ ಕಲ್ಪಿಸಿಕೊಳ್ಳಲಾಗಿದೆ. ಯೋಚಿಸಿ, ರಾಜಕೀಯದಲ್ಲಿ ಜಾತಿಯನ್ನ ಬಳಸೋದಿಲ್ಲ ಅಂತ ಬಹಿರಂಗವಾಗಿ ಘೋಷಿಸೋ ಅಭ್ಯರ್ಥಿಗಳಿಗೆ ಅಂತಾನೇ 10% ಸೀಟುಗಳನ್ನ ಮೀಸಲಿಟ್ರೆ, ಆಗ ಜಾತಿ ತಟಸ್ಥತೆ ಅನ್ನೋದು ಬರೀ ಆದರ್ಶವಾಗಿ ಉಳಿಯಲ್ಲ, ಅದೊಂದು ಎಲೆಕ್ಷನ್ ಗೆಲ್ಲೋ ಸ್ಟ್ರಾಟಜಿಯಾಗಿ ಬದಲಾಗುತ್ತೆ. ಸಿಸ್ಟಮ್ ಬದಲಾಯಿಸೋದು ಒಂದು ಕಡೆ ಆದ್ರೆ, ನಮ್ಮೆಲ್ಲರ ತಲೆಯಲ್ಲಿ ಆಳವಾಗಿ ಬೇರೂರಿರೋ ಕಥೆಗಳನ್ನ ಬದಲಾಯಿಸೋದು ಮತ್ತೊಂದು ದೊಡ್ಡ ಚಾಲೆಂಜ್. ಸೊ ಮೀಡಿಯಾ ಮತ್ತು ಎಜುಕೇಷನ್ ಮೂಲಕ ಜಾತಿಯ ಬಗ್ಗೆ ಇರೋ ನಮ್ಮ ಗ್ರಹಿಕೆನೇ ಹೇಗೆ ಬದಲಾಯಿಸ್ಬೋದು? ಒಂದು ವೇಳೆ ನಮ್ಮ ಸಮಾಜವೇ ಒಟ್ಟಾಗಿ ಒಂದು ನಿರ್ಧಾರಕ್ಕೆ ಬಂದು ಮೀಡಿಯಾದಲ್ಲಿ ಜಾತಿಯನ್ನ ಉದ್ದೇಶಪೂರ್ವಕವಾಗಿ ಮರ್ತು ಬಿಡೋಣ ಅಂತ ತೀರ್ಮಾನಿಸಿದ್ರೆ ಏನಾಗಬಹುದು? ಇದೊಂದು ಬಹಳ ಆಸಕ್ತಿಕರ ಪ್ರಯೋಗ. ಇದರ ಹಿಂದಿನ ತರ್ಕ ಏನು ಅಂದ್ರೆ, ಕ್ರೈಮ್ ಅಥವಾ ಪಾಲಿಟಿಕ್ಸ್ ಬಗ್ಗೆ ವರದಿ ಮಾಡಬೇಕಾದ್ರೆ ಜಾತಿ ಹೆಸರನ್ನೇ ಬಳಸದೆ ಗ್ರಾಮೀಣ ಭಾಗದವರು,
ನಗರದ ಬಡವರು ಅಂತ ತಟಸ್ಥ ಪದಗಳನ್ನು ಬಳಸೋದು. ಅಥವಾ ಟಿವಿ ಸೀರಿಯಲ್ಗಳಲ್ಲಿ ಕೆಳಜಾತಿಯಿಂದ ಬಂದ ಹೀರೋನ ಕಥೆ ಹೇಳೋದು, ಆದರೆ ಅವನ ಜಾತಿಯನ್ನ ಎಲ್ಲೂ ಹೇಳ್ದೇ ಇರೋದು. ಶುರುವಿನಲ್ಲಿ ಜನರಿಗೆ ಏನೋ ಮಿಸ್ಸಿಂಗ್ ಅಂತ ಅನ್ಸ್ಬೋದು, ಆದರೆ ನಿಧಾನವಾಗಿ ಒಬ್ಬ ವ್ಯಕ್ತಿಯ ಕಥೆಗೆ ಜಾತಿ ಅನ್ನೋ ಲೇಬಲ್ ಬೇಕೇ ಇಲ್ಲ ಅನ್ನೋ ಅರಿವು ಮೂಡುತ್ತೆ. ಇದೇ ಐಡಿಯಾವನ್ನ ಶಾಲೆಗಳಿಗೂ ಅನ್ವಯಿಸ್ಬೋದು. ಇಲ್ಲಿ ಪ್ರಸ್ತಾಪ ಇರೋದು ಬರೀ ಜಾತಿ ಸಹಿಷ್ಣುತೆ ಬಗ್ಗೆ ಪಾಠ ಮಾಡೋದಲ್ಲ, ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ. ಒಂದು 10 ವರ್ಷಗಳ ಕಾಲ ಕೆಲವು ಶಾಲೆಗಳಲ್ಲಿ ಜಾತಿ ಅನ್ನೋ ಪದವನ್ನೇ ಬಳಸದೇ ಇದ್ರೆ, ಆಗ ಮುಂದಿನ ಪೀಳಿಗೆಗೆ ಜಾತಿ ಅನ್ನೋ ಕಾನ್ಸೆಪ್ಟೇ ಒಂದು ಬೋರಿಂಗ್, ಹಳೇಕಾಲದ ವಿಷಯವಾಗಿ ಕಾಣ್ಬೋದಾ? ಇದನ್ನ ಪರೀಕ್ಷೆ ಮಾಡೋದು. ಹಾಗಾದ್ರೆ ನಮ್ಮ ದೈನಂದಿನ ಜೀವನ, ಆರ್ಥಿಕತೆ, ರಾಜಕೀಯ, ಮೀಡಿಯಾ ಹೀಗೆ ಎಲ್ಲ ಕಡೆ ಇಂತಹ ಆಮೂಲಾಗ್ರ ಬದಲಾವಣೆಗಳನ್ನ ತರೋದರ ಹಿಂದಿನ ಅಂತಿಮ ಗುರಿಯೇನು? ಈ ಪ್ರಯೋಗದ ದೊಡ್ಡ ವಿಷನ್ ಏನು? ಈ ಆಕಾರದ ಪ್ರಕಾರ ಜಾತಿವಾದವನ್ನ ಕೊನೆಗೊಳಿಸೋಕೆ ಇರೋ ಅತ್ಯಂತ ಪರಿಣಾಮಕಾರಿ ದಾರಿಯೆಂದ್ರೆ ಜಾತಿ ಅನ್ನೋ ಕ್ಯಾಟಗರಿಯನ್ನೇ ನಿರುಪಯುಕ್ತ, ಅಪ್ರಸ್ತುತಗೊಳಿಸೋದು. ಅದನ್ನ ನಮ್ಮ ಇವತ್ತಿನ ಬದುಕಿಂದ ಹೊರಗಿಟ್ಟು ಮ್ಯೂಸಿಯಂನಲ್ಲಿ ಇಡಬೇಕಾದ ಒಂದು ಐತಿಹಾಸಿಕ ವಸ್ತುವನ್ನಾಗಿ ಮಾರೋದು. ಕೊನೆಯದಾಗಿ ಈ ಇಡೀ ಚರ್ಚೆ ನಮ್ಮ ಮುಂದೆ ಒಂದು ದೊಡ್ಡ ಆಳವಾದ ಪ್ರಶ್ನೆಯನ್ನ ಇಟ್ಟೋಗುತ್ತೆ. ಒಂದು ಸಮಾಜ ತನ್ನೆಕ್ತಾನೆ ಪ್ರಜ್ಞಾಪೂರ್ವಕವಾಗಿ ತನ್ನ ಇತಿಹಾಸದ ಒಂದು ಕರಾಳ ಭಾಗವನ್ನ ಮರೆತುಬಿಡಲು ಸಾಧ್ಯವೇ? ಇದು ಸಾಮಾಜಿಕ ಬದಲಾವಣೆ ಬಗ್ಗೆ ನಮ್ಗಿರೋ ಎಲ್ಲ ಕಲ್ಪನೆಗಳಿಗೂ ಒಂದು ಸವಾಲು.